ಆರೋಗ್ಯದಾತ ಧನ್ವಂತರಿ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮನುವೈದ್ಯ. ಕ್ಷೀರೋದ ಮತನೋದ್ಭೂತಂ ದಿವ್ಯಗಂಧಾನುಲೇಪಿತಂ ಸುಧಾಕಲಶಹಸ್ತಂ ತಂ ವಂದೇ ಧನ್ವಂತರೀಂ ಹರಿಂ. ಪಶ್ಚಿಮ ಘಟ್ಟದ ಸುಂದರ ಪರಿಸರದ ನಡುವೆ ವಿರಾಜಮಾನನಾಗಿ ಕುಳಿತಿರುವನು ಸಕಲ ರೋಗಗಳ ನಿವಾರಕ ಆಯುರ್ವೇದ ತಜ್ಞ ಶ್ರೀ ಧನ್ವಂತರಿ. 3 ಕಡೆಯಲ್ಲೂ ಎತ್ತರದ ಗುಡ್ಡಗಳು, ಒಂದು ಕಡೆ ಮನೆಗಳು, ಸುತ್ತಲೂ ಅಡಿಕೆ, ತೆಂಗು, ಬಾಳೆ, ವೀಳ್ಯದೆಲೆ ಮುಂತಾದವುಗಳನ್ನೊಳಗೊಂಡ ಸುಂದರ ತೋಟ. ಈ ತೋಟದ ನಡುವೆ ಇರುವುದೇ ಶ್ರೀ ಧನ್ವಂತರಿ ದೇವಾಲಯ. ಹೌದು, ಈ ದೇವಾಲಯ ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ಯಲಗುಪ್ಪದಲ್ಲಿ. ಹೊನ್ನಾವರದಿಂದ ಗೇರ್ಸೊಪ್ಪ ಮಾರ್ಗವಾಗಿ 11 ಕಿಮಿ ದೂರ ಸಾಗಿದರೆ ಯಲಗುಪ್ಪ ಗ್ರಾಮ ಸಿಗುತ್ತೆ. ಅಲ್ಲಿ ತೋಟದ ಕಿರುದಾರಿಯಲ್ಲಿ ನಡೆಯುತ್ತಾ ಸ್ವಲ್ಪ ದೂರ ಸಾಗಿದರೆ ವೃತ್ತಾಕಾರದ ಒಂದು ಚಿಕ್ಕ ಕೆರೆ ಸಿಗುತ್ತೆ. ಅದರ ಪಕ್ಕದಲ್ಲಿ 32 ಮೆಟ್ಟಿಲುಗಳನ್ನು ಹತ್ತಿ ಸಾಗಿದರೆ ಸಿಗುವುದೇ ಆಯುರ್ವೇದ ಆರೋಗ್ಯ ದೇವತೆ ಶ್ರೀ ಧನ್ವಂತರಿ ದೇವಾಲಯ. ನಾಡಿನ ಪ್ರಸಿದ್ಧ ಮಹಿಮಾನ್ವಿತ ದೇವಾಲಯ ಇದೆಂದು ಹೇಳಲಾಗುತ್ತೆ. ಯಾವ ವೈದ್ಯರಿಂದಲೂ ವಾಸಿ ಮಾಡಲಾಗದ ಕಾಯಿಲೆ ಇರುವಂಥವರು ಇಲ್ಲಿ ಬಂದು ತಮ್ಮ ಕಾಯಿಲೆಯಿಂದ ಮುಕ್ತರಾಗಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಧನ್ವಂತರಿ ಪುರಶ್ಚರಣ ಮಹಾಯಾಗವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡಲಾಗುತ್ತೆ. 1995ರಿಂದ ಪ್ರಾರಂಭಗೊಂಡ ಪುರಶ್ಚರಣ ಮಹಾಯಾಗ ಇಂದಿನವರೆಗೂ ನಿರ್ವಿಘ್ನವಾಗಿ ನಡೆದುಕೊಂಡು ಬಂದಿದ್ದು, ಈ ವರ್ಷ 29ನೇ ಪುರಶ್ಚರಣ ಮಹಾಯಾಗ ನಡೆಯಿತು. ಹಾಗಾದರೆ ಯಾರು ಈ ಧನ್ವಂತರಿ? ಏನು ಈ ದೇವಾಲಯದ ಹಿನ್ನೆಲೆ? ಈ ದೇವಾಲಯದ ಮಹಿಮೆಯನ್ನು ಸಾರುವ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅನ್ನೋದನ್ನು ನೋಡೋಣ ಬನ್ನಿ. ಸುಮಾರು 70 ವರ್ಷಗಳ ಹಿಂದಿನ ಮಾತು. ಸರಿಸುಮಾರು ಮಧ್ಯಾಹ್ನದ ವೇಳೆ ವರದಪುರ ಮಹಾಯೋಗಿ ಶ್ರೀ ಶ್ರೀಧರ ಸ್ವಾಮಿಗಳು ಯಲಗುಪ್ಪದಲ್ಲಿರುವ ಶ್ರೀ ಮಹಾವಿಷ್ಣು ದೇವಾಲಯಕ್ಕೆ ಆಗಮಿಸ್ತಾರೆ. ಬಂದವರೇ ಸೀದಾ ಗರ್ಭಗುಡಿಗೆ ಪ್ರವೇಶಿಸಿ ದೇವರನ್ನು ತದೇಕ ದೃಷ್ಟಿಯಿಂದ ವೀಕ್ಷಿಸುತ್ತಾರೆ. ವೀಕ್ಷಿಸುತ್ತಿರುವಂತೆಯೇ ಅವರಿಗೆ ಶ್ರೀ ಧನ್ವಂತರಿಯ ಪೂರ್ಣ ಸ್ವರೂಪ ಕಣ್ಣಿಗೆ ಗೋಚರಿಸಿದಂತೆ ಆಗುತ್ತೆ. ಆಗ ಅವರ ಬಾಯಿಯಿಂದ ಉದ್ಗಾರವೊಂದು ಹೊರಬೀಳುತ್ತೆ. ಅಯ್ಯ ಧನ್ವಂತರಿಯೇ, ನೀನು ಇಲ್ಲಿ ಇದ್ದೀಯಾ? ನಾನು ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆ ತಿರುಗಿದರೂ ನಿನ್ನ ಕಾಣಲಿಲ್ಲ. ಇಲ್ಲಿ ಕಾಣುತ್ತಿದ್ದೇನೆ, ಧನ್ಯನಾದೆ ಎಂದು ಹೇಳಿ ಹಾಗೇ ಧ್ಯಾನಸ್ಥರಾದರು. ಈ ದೇವಾಲಯ ಮತ್ಯಾವುದೂ ಅಲ್ಲ, ಇಂದು ಯಲಗುಪ್ಪದಲ್ಲಿರುವ ಧನ್ವಂತರಿ ದೇವಾಲಯ. ಅನಾದಿ ಕಾಲದಿಂದಲೂ ನಮ್ಮ ಧರ್ಮದಲ್ಲಿ ಉಲ್ಲೇಖಿಸಿರುವ ಆಯುರ್ವೇದ ವೈದ್ಯರು ಹಾಗೂ ಶಸ್ತ್ರಚಿಕಿತ್ಸಕರು ಒಪ್ಪಿಕೊಂಡಿರುವ ಅಧಿದೇವತೆಯೇ ಶ್ರೀ ಧನ್ವಂತರಿ. ಧನ್ವಂತರಿಯನ್ನು ಮಹಾವಿಷ್ಣುವಿನ ಅವತಾರವೆಂದು ಕರೆಯಲಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣುವು ಹಲವು ಅವತಾರ ತಾಳಿದ್ದು ಸಮುದ್ರ ಮಥನದ ಕಾಲದಲ್ಲಿ ಈ ಅವತಾರ ತಾಳಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗಾದರೆ ಈ ಧನ್ವಂತರಿ ಯಾರು? ಈತನ ಕೆಲಸವೇನು? ಈ ಕುರಿತು ಸ್ವಲ್ಪ ತಿಳಿಯೋಣ. ಆತನು ಸಕಲ ವಿದ್ಯಾಪಾರಂಗತನು, ಮಂತ್ರತಂತ್ರ ವಿಶಾರದನೂ ಆಗಿದ್ದನು. ಧನ್ವಂತರಿಯೂ ಲೋಕ ಸಂಚಾರಿಯಾಗಿದ್ದು ರೋಗಿಗಳ ಕಾಯಿಲೆಯನ್ನು ಗುಣಪಡಿಸುವ ದೇವವೈದ್ಯನಾಗಿದ್ದನು. ಆತನು ನೋಡಲು ಸರ್ವಾಂಗ ಸುಂದರನು, ಮುಖದಲ್ಲಿ ಸ್ತ್ರೀಯ ಮೋಹಕ ಕಳೆ ಹೊಂದಿದವನಾಗಿದ್ದನು. ಈತನನ್ನು ದೇವತೆಗಳು ತಮ್ಮ ರೋಗಬಾಧೆ ನಿವೃತ್ತಿಗಾಗಿ ವಂದಿಸಿ ಪೂಜಿಸುತ್ತಿದ್ದರು. ಅದರಂತೆ ರಾಕ್ಷಸರೂ ಕೂಡ ಈತನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು. ಇಂದಿನ ಆಧುನಿಕ ಶಸ್ತ್ರಚಿಕಿತ್ಸಕರೂ ಕೂಡ ಈತನನ್ನು ಪ್ರಥಮ ಸರ್ಜನ್ ಎಂದು ಕರೆಯುತ್ತಾರೆ. ಈತನಿಂದಲೇ ಪೂರ್ಣ ಪ್ರಮಾಣದ ಆಯುರ್ವೇದವು ಜನರಿಗೆ ಮುಟ್ಟಿದ್ದು. ಇಂತಹ ಧನ್ವಂತರಿಯು ಯಲಗುಪ್ಪದಲ್ಲೇ ನೆಲೆಸಲು ಕಾರಣವೇನು? ಅಲ್ಲಿರುವ ದೇವಾಲಯದ ಹಿನ್ನೆಲೆ ಏನು? ಯಲಗುಪ್ಪದಲ್ಲಿರುವ ಧನ್ವಂತರಿ ಮೂರ್ತಿ ಹೇಗಿದೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರವನ್ನು ಇದೀಗ ನೋಡೋಣ. ಶ್ರೀ ಧನ್ವಂತರಿ ದೇವಾಲಯಕ್ಕೆ ಶ್ರೀಧರ ಸ್ವಾಮಿಗಳು ಬಂದು ಹೋದ ತರುವಾಯ
ನಿಧಾನವಾಗಿ ಈ ದೇವಾಲಯದ ಮಹಿಮೆ ನಾಡಿನ ಮೂಲೆ ಮೂಲೆಗೂ ಪಸರಿಸುತ್ತಾ ಸಾಗಿ ಯಲಗೊಪ್ಪದಲ್ಲಿರುವ ಧನ್ವಂತರಿ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯು ಜಾಸ್ತಿಯಾಗುತ್ತಾ ಸಾಗಿತು. ಇದರಿಂದ ಧನ್ವಂತರಿ ದೇವತೆಯನ್ನು ಪೂಜಿಸುತ್ತಿರುವ ಇಂದಿನ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿಗಳಾಗಿರುವ ಡಾಕ್ಟರ್ ಗೋಪಾಲ್ ಹೆಗಡೆಯವರ ಕುಟುಂಬದವರಿಗೆ ಈ ದೇವಾಲಯದ ಹಿನ್ನೆಲೆಯ ಕುರಿತು ಕೇಳುವವರ ಸಂಖ್ಯೆಯೂ ಜಾಸ್ತಿಯಾಯಿತು. ಹಿನ್ನೆಲೆಯ ಕುರಿತು ಸರಿಯಾಗಿ ತಿಳಿಯದಿರುವ ಅವರು ಇದರಿಂದ ಆತಂಕಕ್ಕೊಳಗಾದರು. ಹೀಗಿರುವಾಗ ಒಮ್ಮೆ ಗೋಪಾಲ್ ಹೆಗಡೆಯವರು ಧನ್ವಂತರಿಯನ್ನು ಪೂಜಿಸಿ ಆತನಲ್ಲಿ ನಿನ್ನ ಜನ್ಮ ರಹಸ್ಯ ತಿಳಿಯುವಂತೆ ಮಾಡೆಂದು ದಯನೀಯವಾಗಿ ಬೇಡಿಕೊಂಡರು. ಇದಾಗಿ 4 ದಿನಗಳ ನಂತರ ಅವರ ಕುಟುಂಬದವರೇ ಆದ ಸುಬ್ರಾಯ್ ಹೆಗಡೆ ಎನ್ನುವವರಿಗೆ ಬೆಳಗಿನ ಜಾವ 5 ಗಂಟೆಯ ಸುಮಾರಿಗೆ ಒಂದು ಸುಂದರ ಸ್ವಪ್ನ ಬಿದ್ದಿತು. ಅದೆಂಥ ಸುಂದರ ಸ್ವಪ್ನ! ಅವರಿಗೆ ಆ ಕ್ಷಣ ತಾನೆಂತಹ ಭಾಗ್ಯಶಾಲಿ ಎಂದೆನಿಸಿತ್ತು. ಹಾಗಾದರೆ ಅವರಿಗೆ ಬಿದ್ದ ಆ ಸುಂದರ ಸ್ವಪ್ನವೇನು? ಆ ಸ್ವಪ್ನದಲ್ಲಿ ಅವರಿಗೆ ಈ ದೇವಾಲಯದ ಹಿನ್ನೆಲೆ ತಿಳಿಯಿತಾ? ಆ ಕುತೂಹಲಕಾರಿ ವಿಷಯದ ಬಗ್ಗೆ ಇದೀಗ ಹೇಳ್ತೀನಿ ಕೇಳಿ. ಅವರು ಕಂಡ ಆ ಸುಂದರ ಕನಸು ಹೀಗಿದೆ. ಈಗಿರುವ ದೇವಾಲಯದ ಸಮೀಪದಲ್ಲಿಯೇ ಒಂದು ಚಿಕ್ಕ ಗುಡಿಸಲು. ಅದರಲ್ಲಿ ಓರ್ವ ವಯಸ್ಸಾದ ಯೋಗಿ ಹಾಗೂ ಆತನ ಮಡದಿ ನಾಗಮ್ಮ ವಾಸವಾಗಿದ್ದಾರೆ. ಯೋಗಿಗಳ ಮುಖದಲ್ಲಿ ಅಸಾಧಾರಣ ಪ್ರಭೆ ಇದೆ. ಒಂದು ಬೆಳಿಗ್ಗೆ ಯೋಗಿಗಳಿಗೆ ತುಂಬ ನಿತ್ರಾಣವಾಗಿದೆ. ತಾನು ಇನ್ನೂ ಜೀವಿಸುವುದು ಅಸಾಧ್ಯ, ತನಗೆ ಮರಣದ ಸೂಚನೆ ಆಗಿದೆ. ಆದರೆ ತನ್ನ ಕರ್ತವ್ಯ ಇನ್ನೂ ಪೂರ್ತಿ ಮುಗಿದಿಲ್ಲ ಎಂದು ತಿಳಿದು ತನ್ನ ಮಡದಿಯನ್ನು ಕರೆದು, ನನ್ನ ಜೀವನ ಶೀಘ್ರದಲ್ಲೇ ಮುಗಿಯಲಿಕ್ಕಿದೆ, ಆ ಕುರಿತು ನೀನು ದುಃಖಪಡಬೇಡ. ಆದರೆ ನನ್ನ ಒಂದು ಬಯಕೆಯನ್ನು ನೀನು ಈಡೇರಿಸಿ ನಾನಿದ್ದಲ್ಲಿಗೆ ಬಂದು ಬಿಡು. ಅದೇನೆಂದರೆ, ಇಲ್ಲಿರುವ ಸುಂದರ ಕೊಳದಲ್ಲಿ ಶ್ರೀ ಧನ್ವಂತರಿ ಮಹಾವಿಷ್ಣುವಿನ ನೂತನ ಮೂರ್ತಿಯನ್ನು ಕೆತ್ತಿಸಿ ಜಲಶಯನ ಮಾಡಿರುವೆ. ಅದನ್ನು ವಿಧಿವತ್ತಾಗಿ ಮೇಲ್ಗಡೆ ಸಮನಾದ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಆದರೆ ಆ ಯೋಗ ನನಗಿಲ್ಲ. ಅದನ್ನು ತುಂಬ ಯೋಗ್ಯರಾದ ಮಹಾಮುನಿಗಳ ಕೈಯಲ್ಲಿ ಮಾಡಿಸಬೇಕು. ಅದಕ್ಕೆ ಸಾಕ್ಷಾತ್ ಶಿವಸ್ವರೂಪಿಯಾದ ಶ್ರೀ ಶಂಕರಾಚಾರ್ಯ ಮಹಾತಪಸ್ವಿಗಳೇ ಯೋಗ್ಯರು. ನೀನು ಅವರನ್ನು ಧ್ಯಾನಿಸು. ಅವರೇ ಬಂದು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿ ಯೋಗಿಗಳು ಮುಕ್ತರಾಗ್ತಾರೆ. ಇನ್ನು ನಾಗಮ್ಮ ತನ್ನ ಗಂಡನ ಆಜ್ಞೆಯಂತೆ ಆ ಮಹಾತಪಸ್ವಿಗಳನ್ನು ಧ್ಯಾನಿಸ್ತಾಳೆ. ಅದೊಂದು ಪುಣ್ಯಗಳಿಗೆ ಬೆಳಗಿನ ಸೂರ್ಯೋದಯಕ್ಕೆ ಸರಿಯಾಗಿ ಈ ಯೋಗಿಯ ಗುಡಿಸಲು ಬಳಿ ಬಂದು ನಿಂತಿದ್ದಾರೆ. ಅಮ್ಮ, ನೀನು ನನ್ನನ್ನು ಧ್ಯಾನಿಸುತ್ತಿದ್ದೀಯಲ್ಲವೇ? ನಿನ್ನ ಕರೆ ನನಗೆ ಮುಟ್ಟಿದೆ, ಅದಕ್ಕೆ ನಾನೇ ಬಂದಿರುವೆ. ಹೇಳು, ನನ್ನಿಂದೇನಾಗಬೇಕು ಎಂದು ಕೇಳ್ತಾರೆ. ಅದಕ್ಕೆ ನಾಗಮ್ಮ ತನ್ನ ಗಂಡ ಹೇಳಿದ ಮಾತನ್ನು ಅವರಿಗೆ ತಿಳಿಸ್ತಾಳೆ. ಆಗ ಆ ಮಹಾ ತಪಸ್ವಿಗಳು ಸಂತೋಷದಿಂದ ಅವಳ ಗುಡಿಸಲಿಂದ ಪುಷ್ಕರಣಿಗೆ ಬಂದು ಆ ನೀರಿನಿಂದ ಮೂರ್ತಿಯನ್ನು ಹೊರತೆಗೆದು ಚೆನ್ನಾಗಿ ತೊಳೆದು ಮೇಲ್ಗಡೆ ತಂದು ಈಗಿರುವ ಜಾಗದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಗ ಆ ಧನ್ವಂತರಿಯ ಕೈಯಲ್ಲಿ ಅಮೃತ ಕಲಶವಿದೆ, ಆದರೆ ಅದರಲ್ಲಿ ಅಮೃತವಿಲ್ಲವೆಂದು ಅವರಿಗೆ ಅರಿವಾಗುತ್ತೆ. ತಕ್ಷಣ ಕೆರೆಗೆ ಬಂದ ತಪಸ್ವಿಗಳು ಧ್ಯಾನಸ್ಥರಾಗಿ ದೇವತೆಗಳನ್ನು ಪ್ರಾರ್ಥಿಸ್ತಾರೆ. ಆಗ ಒಂದು ಕಪ್ಪಾದ ಉದ್ದ ಮೀನು ಬಂದು ಮನುಷ್ಯ ರೂಪ ತಾಳಿ ಮಹಾತಪಸ್ವಿಗೆ ವಂದಿಸಿ ತನ್ನಲ್ಲಿರುವ ಅಮೃತ ಬಿಂದುವನ್ನು ಕೊಟ್ಟು ತೆರಳುತ್ತೆ. ಅವರು ಸಂತೋಷದಿಂದ ಅದನ್ನು ತೆಗೆದುಕೊಂಡು ಬಂದು ಆ ಮೂರ್ತಿಯ ಕೈಯಲ್ಲಿರುವ ಅಮೃತ ಕಲಶದಲ್ಲಿಟ್ಟು ಅಭಿಮಂತ್ರಿಸುತ್ತಾರೆ. ಹಾಗೆ ಧನ್ವಂತರಿಯನ್ನು ಪ್ರಾರ್ಥಿಸಿ, ಯಾರು ರೋಗಬಾಧೆಯಿಂದ ನರಳುತ್ತಾರೋ ಅವರನ್ನು ನೀನು ಕಾಪಾಡಬೇಕು. ನೀನು ಈ ಯಲಗೊಪ್ಪ ಕ್ಷೇತ್ರದಲ್ಲಿದ್ದು ಈ ಕ್ಷೇತ್ರಕ್ಕೆ ಹೆಮ್ಮೆ ತರಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಷ್ಟೇ, ಹೆಗಡೆಯವರಿಗೆ ತಕ್ಷಣ ಎಚ್ಚರವಾಗಿತ್ತು. ಆ ಸ್ವಪ್ನದ ವಿವರವನ್ನು ಒಂದು ಹಾಳೆಯಲ್ಲಿ ಸಂಪೂರ್ಣವಾಗಿ ಬರೆದು ಧನ್ವಂತರಿ ದೇವಾಲಯಕ್ಕೆ ಬಂದು ದೀಪ ಹಚ್ಚಿ ನಮಸ್ಕರಿಸಿ ಆ ಕನಸಿನ ವಿವರವನ್ನು ಗೋಪಾಲ್ ಹೆಗಡೆಯವರಿಗೂ ತಿಳಿಸ್ತಾರೆ. ಇದರಿಂದ ಸಂತೋಷಗೊಂಡ ಗೋಪಾಲ್ ಹೆಗಡೆಯವರು ಧನ್ವಂತರಿಗೆ ವಂದಿಸಿ, ಅಂತೂ ನನ್ನ ಕರೆಗೆ ಹೋಗುಟ್ಟು ಇಲ್ಲಿ ನೀನು ನೆಲೆಸಿರುವ ಹಿನ್ನೆಲೆಯನ್ನು ಈ ರೀತಿ ತಿಳಿಸಿದೆಯಲ್ಲ, ಕೃತಾರ್ಥನಾದೆ ಎಂದು ಭಕ್ತಿಯಿಂದ ಹೇಳುತ್ತಾರೆ. ಈ ಸ್ವಪ್ನವನ್ನೇ ಇಂದಿಗೂ ಇಲ್ಲಿ ಧನ್ವಂತರಿ ದೇವತೆ ನೆಲೆಸಿದ ಹಿನ್ನೆಲೆಯ ಕತೆ ಎಂದು ಇಲ್ಲಿನವರು ಹೇಳ್ತಾರೆ. ವಿಶೇಷವೆಂದರೆ ಆ ವಯೋವೃದ್ಧ ರೋಗಿಗಳು ವಾಸ ಮಾಡಿಕೊಂಡಿದ್ದ ಗುಡಿಸಲು ಇದ್ದ ಜಾಗವನ್ನು ಇಂದಿಗೂ ಸನ್ಯಾಸಿ ಬಲೆ ಎಂದು ಕರೀತಾರೆ. ಹಾಗೆ ಕಥೆಯಲ್ಲಿ ಬರುವ ಕಪ್ಪು ಜಾತಿಯ ಮೀನು ಆ ಪುಷ್ಕರಣಿಯಲ್ಲಿ ಇಂದಿಗೂ ಕಾಣಸಿಗತ್ತೆ. ಹೀಗಾಗಿ ಧನ್ವಂತರಿ ಮಾತನಾಡುವ ದೇವರೆಂದೇ ಪ್ರತೀತಿ ಇದೆ. ಇದು ಧನ್ವಂತರಿ ದೇವಾಲಯದ ಹಿನ್ನೆಲೆಯಾದರೆ, ಇನ್ನು ಆ ದೇವಾಲಯದಲ್ಲಿರುವ ಮೂರ್ತಿ ಹೇಗಿದೆ ಎಂದು ನೋಡೋದಾದರೆ, ಈ ಮೂರ್ತಿಯು ಕಪ್ಪು ಶಿಲೆಯಿಂದ ಕೆತ್ತಲ್ಪಟ್ಟಿದೆ. ಪಾಣಿಪೀಠವು 3 ಭಾಗಗಳನ್ನು ಹೊಂದಿದೆ. ಪಾಣಿಪೀಠದ ಮೇಲೆ ಕಮಲದ ದಳಗಳನ್ನು ರಚಿಸಿದ್ದಾರೆ. ಅದರ ಮೇಲೆ ದೇವರ ಪಾದವಿದೆ. ಮೂರ್ತಿಯ ಬಲಕೈಯಲ್ಲಿ ಅಮೃತ ಕಲಶವಿದೆ.
ಎಲ್ಲ ಮಹಾವಿಷ್ಣುವಿನ ಮೂರ್ತಿಯ ಚಕ್ರಗಳು ನೆಟ್ಟಗೆ ನೇರವಾಗಿ ಎದುರು ಇರುತ್ತವೆ. ಆದರೆ ಇಲ್ಲಿ ಚಕ್ರವನ್ನು ಪ್ರಯೋಗ ಮಾಡುವ ರೀತಿಯಲ್ಲಿ ಅಡ್ಡವಾಗಿ ಕೆತ್ತಲಾಗಿದೆ. ಮುಂದಿನ ಎಡಕೈಯಲ್ಲಿ ಶಂಖವಿದೆ, ಕೆಳಗಿನ ಕೈಯಲ್ಲಿ ಗದೆಯಂತೆ ಕಾಣುವ ದೋರ್ದಂಡವಿದೆ. ಒಟ್ಟಿನಲ್ಲಿ ಈ ಮೂರ್ತಿಯನ್ನು ಬಹು ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ. ಈ ದೇವಾಲಯದ ಎದುರಿಗೆ ದೊಡ್ಡದಾದ ಪುಷ್ಕರಣಿ ಇದೆ. ಇದನ್ನು ಧನ್ವಂತರಿ ತೀರ್ಥ ಎಂದು ಕರೀತಾರೆ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದರಿಂದ ಸಕಲ ಚರ್ಮ ರೋಗಗಳು ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇದೆ. ಅದರಂತೆ ಸಾಕಷ್ಟು ಜನರಿಗೆ ರೋಗ ನಿವಾರಣೆಯಾದ ಬಗ್ಗೆಯೂ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಹೀಗೆ ಈ ಧನ್ವಂತರಿ ದೇವಾಲಯ ಮಹಾಮಹಿಮ ಕ್ಷೇತ್ರವೆಂದು ಹೆಸರಾಗಿದೆ. ಪ್ರತಿ ವರ್ಷ ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಾಡುವ ಧನ್ವಂತರಿ ಪುರಶ್ಚರಣ ಮಹಾಯಾಗವು ಬಹು ವಿಶೇಷವಾಗಿದೆ. ಈ ವರ್ಷ ಡಿಸೆಂಬರ್ನಲ್ಲಿ ನಡೆದ ಈ ಯಾಗವು ವಿವಿಧ ಕಾರ್ಯಕ್ರಮಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿಯವರ ಆಯುಸ್ಸು ಆರೋಗ್ಯದ ಕುರಿತು ಪ್ರಾರ್ಥಿಸಿ ಯಾಗ ಮಾಡಿದ್ದು ವಿಶೇಷವಾಗಿತ್ತು. Thank you.
ವೈದಿಕರು ತಕ್ಷಣ ಮಹಾಸ್ವಾಮಿ
ओम नमस्ते शंकराचार्य महाराज की जय। ओम नमस्ते हरते शोचिते नमस्ते अस्मद्जिते नमस्ते अस्मत्तपन्ते दयप्पाहो शिवो भव। ओम वैश्वानराय विद्महे लालेलाय धीमहि तन्नो समर्पयामि। ओम वैश्वानराय विद्महे लालेलाय धीमहि तन्नो प्रचोदयात्। वैश्वानराय विद्महे लालेलाय धीमहि तन्नो प्रचोदयात्। नैवेद्यकाले पूर्णाहुतिः परियति भावं जायाहेतिं परिभागमाना तन्नो विश्वा वैनानि विद्वान् परिपातु विश्वतः। द्रव्याणि समर्पयामि। ओम
ಧನ್ವಂತರಿ ಮಾತದೇವಂ ಸುರಾಸುರೈ ವಂದಿತ ಪಾದಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ತಾತಾರಮೇಶಂ ವಿವಿಧೌಷಧೀನಾಂ. ನನ್ನ ಹೆಸರು ಡಾಕ್ಟರ್ ಗೋಪಾಲ್ ಹೆಗಡೆ ಅಂತ, ಶ್ರೀ ಧನ್ವಂತರಿ ಸನ್ನಿಧಿಯ ಅರ್ಚಕ ಕುಟುಂಬದವನು. ಅದೇ ರೀತಿಯಾಗಿ ಪಾರಂಪರಿಕ ವೈದ್ಯನೂ ಹೌದು ಮತ್ತು ವಿಶೇಷವಾಗಿ ಆಯುರ್ವೇದದ ಔಷಧಿ ಬಗ್ಗೆ ಆಳವಾದ ಅಭ್ಯಾಸವನ್ನು ಮಾಡಿ ಇವತ್ತು ಕ್ಷೇತ್ರಕ್ಕೆ ಬರುವಂಥ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾನೆ. ಸುಮಾರು 1000 ವನಸ್ಪತಿಗಳ ಬಗ್ಗೆ ಡೀಪಾಗಿ ಮಾಡಿ ಅಭ್ಯಾಸ ಮಾಡಿ ಅವುಗಳ ಗುಣಧರ್ಮಗಳ ಬಗ್ಗೆ ಅವುಗಳ ಉಪಯೋಗಿಸುವುದರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಅದರ ಪ್ರಯೋಜನ ಸಮಾಜಕ್ಕಾಗಲಿ ಅನ್ನೋ ಉದ್ದೇಶದಿಂದ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಈ ಕ್ಷೇತ್ರ ಆಚಾರ್ಯ ಶಂಕರರಿಂದ ಈ ಮೂರ್ತಿ ಸ್ಥಾಪನೆ ಆಗಿದೆ ಅಂತ ಹೇಳೋದಂತೂ ಕ್ಷೇತ್ರದ ಒಂದು ಮಹಿಮೆ ಅಥವಾ ಕ್ಷೇತ್ರ ಪುರಾಣದಲ್ಲಿ ಬರ್ತದೆ. ಅಲ್ಲಿಂದ ಯಾವಾಗಲೂ ನಮ್ಮ ಕುಟುಂಬದ ಹಿರಿಯರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಹಳೆಯ ತಲೆಮಾರಿನ ಪರಂಪರೆಯಂತೆ ನಾವು ಕೂಡ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕ್ಷೇತ್ರದಲ್ಲಿ ವಿಶೇಷವಾಗಿ ಧನ್ವಂತರಿ ತೀರ್ಥ ಇದೆ ಮುಂದುಗಡೆಯಲ್ಲಿ. ಅಮೃತ ಕಲಶ ಹಿಡಿದಂಥ ಮಹಾನುಭಾವ ಧನ್ವಂತರಿಯ ಆವಿರ್ಭಾವ ಒಂದು ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆ. ಧನ್ವಂತರಿಯ ವಿಶೇಷವಾದಂಥ ಸಾಹಿತ್ಯಗಳು ಸಿಗುವುದು ತುಂಬ ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿ ಸಿಗುವಂಥದ್ದು ತುಂಬ ಕಡಿಮೆ ಇದೆ. ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಮಾಡಿದರೆ ಸರ್ವರೋಗಗಳ ನಿವಾರಣೆ ಆಗ್ತದೆ. ಅದು ಶಾಸ್ತ್ರಸಮ್ಮತವಾದಂಥ ಪುರಾಣ ಯೋಗ್ಯವಾದಂತು. ಹಿಂದೆ ಸಮುದ್ರ ಮತವನ್ನು ಮಾಡಿದಾಗ ದೇವಾಸುರರು ಆಗ ಕೊನೆಯಲ್ಲಿ ಅಮೃತ ಕಲಶಧಾರಿಯಾಗಿ ಪ್ರಪಂಚಕ್ಕೆ ಮಹಾವಿಷ್ಣುವಿನ ಅವತಾರಗಳಲ್ಲಿ 21 ಅವತಾರ, ಒಂದು ಅವತಾರ ಧನ್ವಂತರಿ ಅಂತ ಹೇಳ್ತಾರೆ. ಆ ಭಗವಂತನ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿ ಇರುವುದು ನಮ್ಮ ಕರ್ನಾಟಕದ ಸೌಭಾಗ್ಯ ಅಂತ ಹೇಳಬೇಕು. ಹಾಗಾಗಿ ಇದು ಆಯುರ್ವೇದ ವೈದ್ಯರ ಕಾಶಿ. ಸುತ್ತಮುತ್ತ ಇರುವಂಥ ಪ್ರತಿಯೊಂದು ವನಸ್ಪತಿಯೂ ಕೂಡ ಇಲ್ಲಿ ಔಷಧಿ ಗುಣವನ್ನು ಹೊಂದಿದೆ. ಹಾಗಾಗಿ ಕ್ಷೇತ್ರಕ್ಕೆ ಬರುವ ಹಲವಾರು ದೋಷಗಳು, ವಿಶೇಷವಾಗಿ ನಾವು ವೈದ್ಯಕೀಯ ಚಿಕಿತ್ಸೆ ಹಾಗೂ ವೈದ್ಯಕೀಯ ಚಿಕಿತ್ಸೆ ಎರಡನ್ನೂ ಮಾಡ್ತೇವೆ. ಹೆಚ್ಚಿನ ಪಕ್ಷ ಈ ಶಾಸ್ತ್ರ ಏನು ಹೇಳ್ತದೆ, ಪೂರ್ವಜನ್ಮೆ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ, ಹಿಂದೆ ಜನ್ಮದಲ್ಲಿ ಮಾಡಿದಂಥ ಪಾಪಗಳು ಈ ಜನ್ಮದಲ್ಲಿ ರೋಗ ಮುಖಾಂತರ ಕಾಡುತ್ತವೆ. ಅದರ ಪರಿಹಾರಾರ್ಥ ಕೂಡ ಶಾಸ್ತ್ರಕಾರರು ಪರಿಹಾರವನ್ನು ಕೂಡ ಹೇಳಿದರು. ಔಷಧಿಯನ್ನು ಮಾಡು, ಔಷಧಿ ಗುಣ ಆಗಲಿಲ್ಲ ಅಂತ ದಾನ ಧರ್ಮಾದಿಗಳನ್ನು ಮಾಡು, ಅಲ್ಲಿಂದ ಗುಣ ಆಗಲಿಲ್ಲ ಅಂತ ಜಪಾದಿಗಳನ್ನು ಮಾಡು, ಹೋಮವನ್ನು ಮಾಡು, ತನ್ನ ಮೂಲಕವಾಗಿ ಪರಿಹಾರ ಆಗ್ತದೆ ಶಾಸ್ತ್ರ ಹೇಳ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಪ್ರತಿಯೊಬ್ಬರ ವಿಶೇಷವಾದಂಥ, ನಮ್ಮಲ್ಲಿ ಬರುವಂಥ ಎಲ್ಲ ವಿಶೇಷವಾಗಿ ಕ್ರೋನಿಕ್ ಪೇಷಂಟ್ಗಳು ಅಥವಾ ಗುಣ ಆಗಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಹಂತದಲ್ಲಿ ನಮ್ಮಲ್ಲಿ ಬರ್ತಾರೆ. ಅಂಥ ಸಮಯದಲ್ಲಿ ನಾವು ಅವ್ರ ಕುಂಡಲಿನ ಪರಿಶೀಲನೆ ಮಾಡಿ ಏನಾಗಿದೆ, ಯಾವ ಗ್ರಹಗತಿಗಳಿಂದ ತೊಂದರೆ ಆಗ್ತಾಯಿದೆ ಹೇಳುವುದನ್ನು ವಿಶೇಷವಾಗಿ ಗಮನ ಹರಿಸಿ ತನ್ನ ಮೂಲಕವಾಗಿ ತೊಂದರೆಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಶಾಸ್ತ್ರೋಕ್ತವಾಗಿ ಮಾಡಿ ತನ್ನ ಮೂಲಕ ಔಷಧಿನ ಕೂಡ ಮಾಡ್ತಾ ಇದ್ದೇವೆ. ಅದು ಮಾಡೋದ್ರಿಂದ ಏನಾಗುತ್ತೆ ಕೇಳಿದ್ರೆ ಪರಿಹಾರ, ನಮ್ಮಲ್ಲಿ ಪರಿಹಾರ ಆಗಲಿಲ್ಲ ಹೇಳುವಂಥ ಪ್ರಶ್ನೆಯೇ ಬರುವುದಿಲ್ಲ. ಯಾಕಂದರೆ ಸರ್ವರೋಗ ನಿವಾರಣೆ ಮಾಡುವಂಥ ಮಹಾನುಭಾವ ಇಲ್ಲೇ ಇರೋದರಿಂದ ಸರ್ವರೋಗ ನಿವಾರಣೆ, ವಿಶೇಷವಾಗಿ ಈ ತ್ವಕ್ ಅಂದರೆ ಚರ್ಮಕ್ಕೆ ಬರುವಂಥ ವಿಶೇಷವಾದಂಥ ಕಾಯಿಲೆಗಳು ವಿಶೇಷವಾಗಿ 3 ಕಾರಣಗಳಿಂದ ಬರ್ತವೆ. ಒಂದು ರುದ್ರನ ಕೋಪ ಅಥವಾ ಗುರು ಶಾಪ ಅಂತ ಹೇಳಬೇಕು, ಇನ್ನೊಂದು ಪೂರ್ವ ಜನ್ಮದಲ್ಲಿ ಪಿತೃಗಳ ಶಾಪದಿಂದ ಬರುತ್ತೆ, ಇನ್ನೊಂದು ಸರ್ಪದೋಷ. ಅವು 3ಕ್ಕೂ ನಮ್ಮಲ್ಲಿ ಶಾಶ್ವತ ಪರಿಹಾರ ಸಿಗ್ತಾ ಇದೆ. ನಾವು ತ್ವಕ್ದೋಷಾರ ಶಾಂತಿಯನ್ನು ಮಾಡ್ತೇವೆ. ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನ ನಿವೃತ್ತಿ ಆಗ್ತದೆ. ತೀರ್ಥ ಸ್ನಾನವನ್ನು ಮಾಡಿಸ್ತೇವೆ. ತನ್ನ ಮೂಲಕ ಹೋಮಾನಗಳು ಮಾಡಿ ತನ್ನ ಮೂಲಕವಾಗಿ ಅವರಿಗೆ ಪಾಪಗಳನ್ನು ಕಳೆದು ಅವರಿಗೆ ಪುಣ್ಯವಂತನಾಗಿ ಮಾಡಿ ಔಷಧ ಮಾಡಿದಾಗ 100ಕ್ಕೆ 100 ಗುಣ ಆಗ್ತದೆ ವಿಶ್ವಾಸ. ಹಾಗಾಗಿ ದೇಶ ವಿದೇಶಗಳಿಂದ ಕೂಡ ಇಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ. ಎಲ್ಲ ಕಾಯಿಲೆಗಳು ಔಷಧಿ ಮಾಡಿ, ಕ್ಯಾನ್ಸರಿಗೆ ಒಂದು ಬಿಟ್ಟು ಬಾಕಿ ಎಲ್ಲ ಕಾಯಿಲೆಗಳಿಗೆ ನಮ್ಮಲ್ಲಿ ಉತ್ತಮವಾದ ಚಿಕಿತ್ಸೆ ಲಭ್ಯವಾಗಿದೆ. ಯಾವುದೇ ವಾತರೋಗಗಳಿರ್ಬೋದು ಅಥವಾ ಬಂಜತನ ಅಥವಾ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಬಂದರೆ ನಮ್ಮ ಕ್ಷೇತ್ರದ ಪರವಾಗಿ ಅವರಿಗೆ ಏನು ಸಹಾಯ ಕ್ಷೇತ್ರ ಸಿಗಬೇಕು ಅಷ್ಟನ್ನು ಪ್ರಾಮಾಣಿಕವಾಗಿ ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ. ನಮ್ಮ ದೇವಸ್ಥಾನದಲ್ಲಿ ಕೂಡ 365 ದಿವಸ ಪೂಜೆ ನಡೀತಾ ಇದೆ. ಬೆಳಿಗ್ಗೆ 8ರಿಂದ 1 ಗಂಟೆ ತನಕ ಬೆಳಿಗ್ಗೆ ಇರುತ್ತೆ, ಮಧ್ಯಾಹ್ನ 3ರಿಂದ ಸಂಜೆ 7 ಗಂಟೆ ತನಕ ಪೂಜೆ ನಡೀತದೆ. ಆ ಕಾಲದಲ್ಲಿ ಫೋನ್ ಮುಖಾಂತರ ಮೊದಲೇ ಸಂಪರ್ಕ ಮಾಡಿ ಬಂದರೆ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಪೂಜಾದಿಗಳನ್ನು ಮಾಡಿ ಅವರ ಕಷ್ಟವನ್ನು ದೂರ ಮಾಡಲಿಕ್ಕೆ ಏನು ಕ್ಷೇತ್ರ ಸಾಧ್ಯವೋ ಅಷ್ಟನ್ನು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಕ್ಷೇತ್ರ ಧನ್ವಂತರಿಯ ಪಾದಕ್ಕೆ, ಭಗವಂತನ ಪಾದಕ್ಕೆ ಮನಸ್ಸಾ ಸ್ಮರಿಸ್ತಾ ಈ ಕ್ಷೇತ್ರದ ಬಗ್ಗೆ ಕೆಲವು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ನುಡಿಸಿರಿ ಪ್ರತಿನಿಧಿಗಳಿಗೆ ಧನ್ಯವಾದ ಹೇಳ್ತಾ 1-2 ಮಾತನ್ನು ಹೇಳ್ತೇನೆ. ಇದು ತುಂಬ ಪುರಾತನವಾದದ್ದು ಈ ಕ್ಷೇತ್ರ ಹೇಳೋದು. ಇಲ್ಲಿ ಬಂದವರಿಗೆ ಆರೋಗ್ಯದ ದೇವತೆಯೂ ಹೌದು, ಆಯುರ್ವೇದದ ದೇವತೆಯೂ ಹೌದು. ಇಲ್ಲಿ ಬಂದಂಥ ಎಲ್ಲ ಸದ್ಭಕ್ತರಿಗೆ ಆರೋಗ್ಯಪೂರ್ಣ ಜೀವನವನ್ನು ಮಾಡಲಿಕ್ಕೆ ಶ್ರೀ ಕ್ಷೇತ್ರ ತುಂಬ ಒಂದು ಸಿದ್ಧಿಯೂ ಹೌದು, ಪ್ರಸಿದ್ಧಿಯೂ ಹೌದು. ಮೇಲಾಗಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ವೇದಾನುಷ್ಠಾನ ನಡೀತಾ ಇರ್ತದೆ. ಸದ್ಭಕ್ತರದು, ಊರಿನವ್ರದ್ದು, ಪರೂರಿನವ್ರದ್ದು, ರಾಜ್ಯದ ಎಲ್ಲ ಮೂಲೆಯಿಂದ. ಅದೊಂದು ತುಂಬ ವಿಶೇಷ. ಇದಕ್ಕೆ ತುಂಬ ಒಂದು 8 ಶತಮಾನ ಅಥವಾ 8 ತಲೆಮಾರಿನ ಹಿಂದಿಂದ ಇದು ದೇವಸ್ಥಾನ ಇಲ್ಲಿ ಆವಿರ್ಭಾಗವಾಗಿದೆ. ಪುಣ್ಯವಾದಂಥ ಒಂದು ತೀರ್ಥ ಕೆರೆ ಇದೆ.
ಪುಷ್ಕರಣಿ ಅಂತ ಹೇಳ್ತೇವೆ. ಅದರ ಸ್ನಾನ ಮಾಡಿ ಇನ್ನೂ ಒಂದು ಚರ್ಮವ್ಯಾಧಿಗಳು ಹೋಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಸೇವೆ ಮಾಡ್ಕೊಂಡೆ ಅಥವಾ ದರ್ಶನ ಮಾಡಿದೆ ತುಂಬ ಒಂದು ಆರೋಗ್ಯಪೂರ್ಣ ಜೀವನ ಮಾಡಲಿಕ್ಕೆ ನಮ್ಮ ಕ್ಷೇತ್ರ ತುಂಬ ಒಂದು ಒಳ್ಳೆಯದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ಬಂದ ಎಲ್ಲ ಅನಾರೋಗ್ಯ ಪೀಡಿತರು ಆರೋಗ್ಯವಂತ ಜೀವನವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಜನ. ಅದಕ್ಕೆ ಬೇಕಷ್ಟು ನಿದರ್ಶನ ಇದೆ. ಇಲ್ಲಿ ನಾವು ಅದನ್ನೆಲ್ಲ ವಿವರ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಒಂದು 3-4 ಜನರದಂತೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹುಬ್ಬಳ್ಳಿಯಿಂದ ಒಬ್ಬಳು ಬಂದಿದ್ದರು ಮೇಡಮ್, ಅವರಿಗೆ ಕಾಲು 2 ಕೊಳೆತು ಹೋಗಿತ್ತು. ಆದರೂ ಅದನ್ನು ಇಲ್ಲಿ ಬಂದು ಆ ತೀರ್ಥ ಸ್ನಾನ ಮಾಡಿ ಇಲ್ಲೊಂದು ಶಾಂತಿ ಮಾಡ್ಕೊಂಡ್ಮೇಲೆ ಅದನ್ನಾಗೆ ಆಗಿದೆ. ಅಂಥ ಒಂದು ನಿದರ್ಶನಗಳು ತುಂಬ ಇದೆ. ಹಾಗೆ ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಬೌಳ ಏಕಾದಶಿ, ದ್ವಾದಶಿ, ತ್ರಯೋದಶಿ ಒಂದು ವಿಶೇಷ ಒಂದು ಧನ್ವಂತರಿ ಜಯಂತಿ ಉತ್ಸವ ಅಂತೇಳಿ ತುಂಬ ವಿಜೃಂಭಣೆಯಿಂದ ನಾವು ಮಾಡ್ತೇವೆ. ಅದು ಕಳೆದ 28 ವರ್ಷ ಆಗಿ ಇವತ್ತು 29ನೇ ವರ್ಷ ಈ ಸಲ. ಅಂದರೆ 23 ಡಿಸೆಂಬರ್ 12ಕ್ಕೆ 10ನೇ ತಾರೀಕಿಗೆ ಇವತ್ತು ಸಂಪನ್ನ ಆಗಿದೆ. ನಾನು ದೇವಸ್ಥಾನ ಕಮಿಟಿ ಅಧ್ಯಕ್ಷ ಇದ್ದೇನೆ. ನಮ್ಮ ತಂದೆಯವರು ಮುಕ್ತೇಶ್ವರಿ ಇದೆ. ನಮ್ಮದು 3 ತಲೆಮಾರಿನಿಂದ ನಮ್ಮ ಪರಂಪರೆ ಇದೆ. ಇಲ್ಲಿ ನಾವು ವಿಶೇಷವಾಗಿ ಮುಕ್ತೇಶ್ವರಿ ಕುಟುಂಬ ನಮ್ಮದು 2-3 ದೇವಸ್ಥಾನ ಇದೆ. ಹಾಗಾಗಿ ನಾವು ಶ್ರದ್ಧಾಭಕ್ತಿಯಿಂದ ಬಂದ ಸದ್ಭಕ್ತರಿಗೆ ಪ್ರಾಮಾಣಿಕವಾಗಿ ನಮಗೆಲ್ಲಾದ ಪ್ರಯತ್ನವನ್ನು ಮಾಡಿಕೊಟ್ಟು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರ ಹುಡುಕಿ ಭಗವಂತನ ಸೇವೆಯನ್ನು ಮಾಡಿಸಿ ಅವ್ರ ಜೀವನ ಸುಖಮಯವಾಗಿ ಬಾಳಲಿಕ್ಕೆ ನಮಗೆಲ್ಲಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಹಾಗಾಗಿ ಎಲ್ಲ ಬನ್ನಿ, ಕ್ಷೇತ್ರಕ್ಕೆ ಬನ್ನಿ, ಭಗವಂತನ ದರ್ಶನ ಮಾಡಿ ಆರೋಗ್ಯಪೂರ್ಣ ಜೀವನ ಮಾಡಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹೇಳ್ತಾ ತಮ್ಮ ಎಲ್ಲ ಸದ್ಭಕ್ತರಿಗೆ ವಂದನೆ ಸಲ್ಲಿಸ್ತಾ ಈ ನುಡಿಸಿರಿ ಪ್ರತಿನಿಧಿಗಳಿಗೆ ವಂದಿಸ್ತಾ ಎಲ್ಲರಿಗೂ ಪುನಃ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಒಟ್ಟಿನಲ್ಲಿ ಯಲಗುಪ್ಪ ಧನ್ವಂತರಿ ದೇವಾಲಯವು ಮಹಿಮಾನ್ವಿತ ದೇವಾಲಯವಾಗಿದ್ದು ಸಕಲ ರೋಗ ನಿವಾರಕ ಎಂಬುದಂತೂ ಸುಳ್ಳಲ್ಲ. ಇಲ್ಲಿ ರೋಗಗಳನ್ನು ನಿವಾರಿಸಿಕೊಳ್ಳಲು ಬರುವಂತಹ ಭಕ್ತರು ತಿರುಗಿ ಹೋಗುವಾಗ ಆರೋಗ್ಯವಂತರಾಗಿ ಹೋಗುತ್ತಿರುವುದೇ ಇದಕ್ಕೆ ಜ್ವಲಂತ ನಿದರ್ಶನವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು. ಇದು ಕರುನಾಡಿನ ನಾಡಿಮಿಡಿತ.